Practicals are very important because they will boost your PUC marks. But due to some silly mistakes, few students will lose their marks. Today we will see how to get good marks in your practical exams. So hey guys, welcome back to my YouTube channel. So guys, today we will see how to get good marks in your practicals exams. ಸೊ ಇವತ್ತು ನಾನು ಬರೀ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಯು ನೀಡ್ ಬಯಾಲಜಿ, ಎಲೆಕ್ಟ್ರಾನಿಕ್ಸ್ ಇದ್ರ ಬಗ್ಗೆನೂ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಸೊ ಗೈಸ್, ಬಿಫೋರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನೀವೆಲ್ಲ ಏನು ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆಲ್ಲ ವೈವಾ ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಇನ್ಸ್ಟೆಡ್ ಆಫ್ ದಟ್ ನಿಮಗೆ ರೆಕಾರ್ಡಿಂದ 5 ಮಾರ್ಕ್ಸ್, ಅಟೆಂಡೆನ್ಸಿಂದ 5 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಸೊ ಈಸಿಯಾಗಿ 10 ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ರಿಪಿಟೇಷನ್. ಇಫ್ ಯುವರ್ ಕಾಲೇಜ್ ಪರ್ಮಿಟ್ಸ್ ಲ್ಯಾಬ್ಗೆ ಹೋಗಿ ರಿಪಿಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ಇಲ್ಲ ಅಂತ ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಇರುತ್ತೆ, ವೀಡಿಯೋಸ್ನ ನೋಡಿ ಕನೆಕ್ಷನ್ಸ್ನೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಎಂತಕ್ಕಂದರೆ ಆಲ್ಮೋಸ್ಟ್ 6 ಮಂತ್ಸ್ ಬ್ಯಾಕ್ 3 ಮಂತ್ಸ್ ಬ್ಯಾಕ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡಿರ್ತೀರ, ಕನೆಕ್ಷನ್ಸ್ ಎಲ್ಲ ಒಂಚೂರು ಮರ್ತೋಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದ್ಸರಿ ರಿವೈಸ್ ಮಾಡಿ ಅದನ್ನು. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಿಮ್ಮ ರೆಕಾರ್ಡ್ಸ್ಗೆ ಸೀಲು ಸೈನ್ ಎಲ್ಲ ಕರೆಕ್ಟಾಗಿ ಮಾಡಿಸಿಟ್ಕೊಳ್ಳಿ, ಸೊ ದ್ಯಾಟ್ ನಿಮಗೆ ಎಕ್ಸಾಮ್ ಟೈಮಲ್ಲಿ ತೊಂದರೆ ಆಗೋಲ್ಲ. ಆ್ಯಂಡ್ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವೇನು ಲ್ಯಾಬ್ಗೆ ಎಕ್ಸಾಮ್ಗೆ ಅಂತ ಹೋದಾಗ ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಸರೌಂಡಿಂಗ್ಸ್. ಎಂತಕ್ಕಂದರೆ ನಿಮ್ಮದು ಬ್ಯಾಚ್ ವೈಸ್ ಮಾಡೋದ್ರಿಂದ ನಿಮ್ಮ ಮುಂದಿನ ಬ್ಯಾಚ್ ಅವ್ರು ಏನು ಮಾಡೋಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಸರೌಂಡಿಂಗ್ನೆಲ್ಲ ಒಂದ್ಸರಿ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಆಪರೇಟರ್ಸ್ ಎಲ್ಲ ನಿಮ್ಮ ಲ್ಯಾಬ್ ಟೇಬಲ್ಸ್ ಮೇಲೆ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗೇ ಇಕ್ಕಿರ್ತಾರೆ. ಇನ್ ಕೇಸ್ ಯಾವುದಾದ್ರೂ ಇಲ್ಲ ಅಂದರೆ ಲ್ಯಾಬ್ ಇನ್ಚಾರ್ಜರ್ಗೆ ಹೇಳಿ ಅದನ್ನು ಕ್ಲೀನಾಗಿ ತರಿಸ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಕ್ವಶನ್ಸ್ನ ಕೇರ್ಫುಲ್ಲಾಗಿ ಟ್ವೈಸ್ ಓದಿ. ಎಂತಕ್ಕಂದರೆ ಆಲ್ಮೋಸ್ಟ್ ತುಂಬ ಟೈಮ್ ಸಿಗುತ್ತೆ. ಕ್ವಶನ್ಸ್ನ ಕ್ಲೀನಾಗಿ ಓದೋಕ್ಕೆ ಟ್ರೈ ಮಾಡಿ. ಎಂತಕ್ಕಂದರೆ ಕ್ವಶನ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಮಾಡ್ಕೋಬೋದು. ಇನ್ಸ್ಟೆಡ್ ಆಫ್ ಗ್ಯಾಲ್ವನೋಮೀಟರ್ ಕೊಟ್ಟಿರ್ತಾರೆ, ನೀವು ವೋಲ್ಟ್ ಮೀಟರ್ ಅಂತ ತಿಳ್ಕೊಬೋದು, ಇಲ್ಲ ಆ್ಯಮ್ ಮೀಟರ್ ಅಂತ ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಕ್ವಶನ್ಸ್ನ ಕ್ಲೀನಾಗಿ ಓದೋಕ್ಕೆ ಟ್ರೈ ಮಾಡಿ. ಸೊ ಗೈಸ್, ಆ್ಯಸ್ ಐ ಆಲ್ರೆಡಿ ಸೆಟ್, ಫಸ್ಟು ಕೆಮಿಸ್ಟ್ರಿನ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದಾದಮೇಲೆ ಫಿಸಿಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಮಿಸ್ಟ್ರಿಲಿ ಫಸ್ಟು ಮೇಜರ್ ಆ್ಯಂಡ್ ಸಿಲ್ಲಿ ಮಿಸ್ಟೇಕ್ ನಾವೆಲ್ಲಿ ಮಾಡೋದು ಅಂತ ಅಂದರೆ, ಕ್ರಿಸ್ಟಲೈನ್ನ ಅಮಾರ್ಫಸ್ ಅಂತ ತಿಳ್ಕೊಂಡು ಅಮಾರ್ಫಸ್ ಅಂತ ಮೆನ್ಷನ್ ಮಾಡಿಬಿಟ್ಟು ಬರ್ತೀವಿ. ಸೊ ಅದನ್ನು ಕ್ಲೀನಾಗಿ ಚೆಕ್ ಮಾಡಿ ಮೆನ್ಷನ್ ಮಾಡಿ. ಅದಾದಮೇಲೆ ನೀವು ಸಾಲ್ಟ್ ಅನಾಲಿಸಿಸ್ ಮಾಡ್ತೀರಾ. ನಿಮಗೆಲ್ಲಾದರೂ ಡೌಟ್ ಬಂತು ಅಂದರೆ 2 ಸರಿ ಟೆಸ್ಟ್ ಮಾಡಿ ಕ್ಲಿಯರ್ ಆದಮೇಲೆ ನಿಮ್ಮ ಎಕ್ಸ್ಟರ್ನಲ್ ಹತ್ರ ಹೋಗಿ ನಿಮ್ಮ ಸಾಲ್ಟ್ ನಂಬರ್ ಹೇಳಿದ್ರೆ ಅವರು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಸೊ ನೀವು ಬಂದು ಕ್ಲೀನಾಗಿ ಪ್ರೊಸೀಜರ್ ವೈಸ್ ಏನೇನಿದೆ ಸ್ಟೆಪ್ಸು ಒಂದೊಂದೂ ಕ್ಲೀನಾಗಿ ಬರೆದ್ಬಿಟ್ಟು ಬನ್ನಿ. ಮೋಸ್ಟ್ ಪ್ರಾಬಬ್ಲಿ ನನಗೆ ಮೆಗ್ನೀಷಿಯಮ್ ಸಲ್ಫೈಟ್ ಸಿಕ್ಕಿತ್ತು. ಆ್ಯಂಡ್ ಐ ಹೋಪ್ ನಿಮಗೆ ಆಲ್ರೆಡಿ ಸಾಲ್ಟ್ ಟ್ರಿಕ್ಸ್ ಎಲ್ಲ ಗೊತ್ತಿರುತ್ತೆ. ಸಲ್ಫೈಟ್ ಬಂದರೆ ಏನೇನು ಬರುತ್ತೆ, ಬ್ರೋಮಿನ್, ಕ್ಲೋರಿನ್ ಬಂದರೆ ಯಾವ್ದು ಬರುತ್ತೆ, ಅಮೋನಿಯಂ ಯಾವ್ದಕ್ಕೆ ಬರುತ್ತೆ ಅಂತೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿರ್ತೀನಿ. ಆ್ಯಂಡ್ ಪಿಂಕ್ ಸಾಲ್ಟ್ ಬಂದರೆ ನಿಮಗೆ ಮ್ಯಾಂಗನೀಸ್ ಸಲ್ಫೈಟ್ ಇದೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ನನಗೂ ಇವಾಗೆಲ್ಲ ನೆನಪಾಗ್ತಾಯಿದೆ. ಸೊ ಅದೆಲ್ಲ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನೀವು ಪ್ರೊಸೀಜರ್ನ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಬರೆದಾದ್ಮೇಲೆ ಚಾರ್ಜಸ್ನ ಕ್ಲೀನಾಗಿ ಎಲ್ಲದಕ್ಕೂ ಮೆನ್ಷನ್ ಮಾಡಿದ್ದೀನ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟಲ್ಲಿ ಆನ್ಸರ್ನ ಕ್ಲೀನಾಗಿ ಬರ್ದಿದ್ದೀನ, ಯಾವುದು ಆ್ಯಸಿಡ್ ಯಾವುದು ಬೇಸ್ ಯಾವುದು ಕ್ಲೀನಾಗಿ ಬರ್ದಿದ್ದೀನ ಅನ್ನೋ ಚೆಕ್ ಮಾಡಿ. ಅದ್ರದ್ದು ಚಾರ್ಜ್ ಕ್ಲೀನಾಗಿ ಮೆನ್ಷನ್ ಮಾಡಿದ್ದೀನ ಅನ್ನೋ ಚೆಕ್ ಮಾಡಿ. ಎಂತಕ್ಕಂದರೆ ಮಾರ್ಕ್ಸ್ನ ತುಂಬ ತೆಗಿಯೋ ಚಾನ್ಸಸ್ ಇರೋದು ಅಲ್ಲೇ ಚಾರ್ಜಸ್ಗೋಸ್ಕರ. ಅದನ್ನು ಕ್ಲೀನಾಗಿ ಚೆಕ್ ಮಾಡಿ. ಆ್ಯಂಡ್ ನನ್ನ ಪಾಸಿಬಲ್ ಸಜೆಷನ್ ಏನು ಅಂತ ಅಂದರೆ, ನಿಮಗೇನಾದರೂ ಆದರೆ ಫಸ್ಟು ಟೈಟ್ರೇಷನ್ನ ಕಂಪ್ಲೀಟ್ ಮಾಡಿ, ಅದಾದಮೇಲೆ ಸಾಲ್ಟ್ ಅನಾಲಿಸಿಸಿಗೆ ಬನ್ನಿ. ಎಂತಕ್ಕಂದರೆ ನೀವೆಲ್ಲಾದರೂ ಸಾಲ್ಟ್ ಅನಾಲಿಸಿಸಲ್ಲಿ ಸ್ಟಕ್ ಆದರೆ ತುಂಬ ಟೈಮ್ ತೊಗೊಳುತ್ತೆ ಅಲ್ಲಿ ರಿಕವರಿ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಫಸ್ಟು ಟೈಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಅದಾದಮೇಲೆ ಸಾಲ್ಟ್ ಅನಾಲಿಸಿಸ್ ಮಾಡಿ. ಅದು ನಿಮ್ಮ ಎಕ್ಸ್ಟರ್ನಲ್ ಹೇಳೋದು. ಸೊ ಐ ಹೋಪ್ ನಿಮ್ಗೆಲ್ರಿಗೂ ಅವ್ರು ಫಸ್ಟು ಟೈಟ್ರೇಷನ್ನೇ ಕೊಡ್ತಾರೆ ಅಂತ. ಆ್ಯಂಡ್ ಅದಾದಮೇಲೆ ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನ ಯೂಸ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿರಿ. ಎಂತಕ್ಕಂದರೆ ಕೈ ಮೇಲೆ ಬೀಳ್ಸ್ಕೊಳ್ಳೋದು ಅದೆಲ್ಲ ಕಾಮನ್ ಆಗಿರುತ್ತೆ, ಬೈದಲ್ಲಿರ್ತೀರ. ಸೊ ಅದಕ್ಕೋಸ್ಕರ ಕಾಮಾಗಿ ಮಾಡಿ, ಆರಾಮಾಗಿ ಮಾಡಿ, ಸೊಲ್ಯೂಷನ್ಸ್ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ, ಟೈಟ್ರೇಷನಲ್ಲಿ ಫಸ್ಟು ನಿಮ್ಮ ಸೇಫ್ಟಿನ ನೋಡ್ಕೊಳ್ಳಿ. ಪಿಪೇಟ್ ಮಾಡಬೇಕಾದ್ರೆ ಬ್ಯಾಗ್ಗೆ ಆ್ಯಸಿಡ್ ಹೋಗೋದು ಅದೆಲ್ಲ ಆಗುತ್ತೆ. ಆ್ಯಂಡ್ ನನಗೂ ಕೂಡ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ಬ್ಯೂರೆಟ್ನೆಲ್ಲ ಕ್ಲೀನಾಗಿ ರಿನ್ಸ್ ಮಾಡ್ಕೊಳ್ಳಿ. ವ್ಯಾಲ್ಯೂಸ್ನ ಕ್ಲೀನಾಗಿ ರೆಕಾರ್ಡ್ ಮಾಡ್ಕೊಳ್ಳಿ. ವ್ಯಾಲ್ಯೂಸ್ ಮೇಲೆ ಎಲ್ಲೂ ರೀರೈಟ್ ಮಾಡೋಕ್ಕೆ ಹೋಗ್ಬೇಡಿ, ಅವರು ವ್ಯಾಲ್ಯೂಸ್ನ ಚೇಂಜ್ ಮಾಡಿದ್ದಾರೆ ಅಂತ ಅನ್ಕೋತಾರೆ. ಸೊ ಅದಕ್ಕೋಸ್ಕರ ಏನು ಬಂದಿದೆ ಅದನ್ನೇ ಮೆನ್ಷನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ನ ಎಲ್ಲೂ ಸ್ಕಿಪ್ ಮಾಡದೆ ಕ್ಲೀನಾಗಿ ಬರೀರಿ. ಟೇಬಲ್ನ ಕ್ಲೀನಾಗಿ ಹಾಕಿ, ಯೂನಿಟ್ಸ್ ಬರೆಯೋದನ್ನ ಮರಿಬೇಡಿ. ಆ್ಯಂಡ್ ಲಾಸ್ಟ್ ಫೈನಲಲ್ಲಿ ನಾನು ಹೇಳೋದೇನು ಅಂತ ಅಂದರೆ, ಅನ್ಅಫಿಷಿಯಲ್ ಆಗಿ ಅಬ್ಸರ್ವೇಷನ್ನ ಕ್ಲೀನಾಗಿ ಓದ್ಕೊಂಡೋಗಿ. ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಯಾವ ರೇಂಜ್ ಆಫ್ ವ್ಯಾಲ್ಯೂಸ್ ಬರಬೇಕು ಅಂತ, ಅದನ್ನು ನೋಡ್ಕೊಂಡೋಗಿ. ಆ್ಯಂಡ್ ಅಗೈನ್ ಹೇಳೋದೇನು ಅಂತ ಅಂದರೆ, ಅಬ್ಸರ್ವೇಷನ್ನ ಕ್ಲೀನಾಗಿ ಓದ್ಕೊಂಡೋಗಿ.
And moving to physics, I feared lot for this, not because of experiments, because of viva, and ನಿಮಗೆ ಅದ್ರ ಚಿಂತೆ ಇಲ್ಲ. ಸೊ ನೆಕ್ಸ್ಟು ಫಿಸಿಕ್ಸ್ ನೀವೇನು ಮಾಡಬೇಕು ಅಂತ ಅಂದರೆ ಫಸ್ಟು ಪ್ರಿನ್ಸಿಪಲ್ ಫಾರ್ಮುಲಾಸ್ ಅದೆಲ್ಲ ಏನಿದೆ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಸುಮ್ಮನೆ ರ್ಯಾಂಡಮಾಗಿ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಕೀವರ್ಡ್ಸ್ ಮೇಲೆ ಸ್ಟ್ರೆಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದನ್ನು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟು ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ಬರೆದು ಪ್ರಾಕ್ಟೀಸ್ ಮಾಡಿ, ಅದು ತುಂಬ ಹೆಲ್ಪ್ ಮಾಡುತ್ತೆ ಫಿಸಿಕ್ಸಿಗೆ. ಆ್ಯಂಡ್ ಮೇಜರ್ ಪ್ರಾಬ್ಲಮ್ ನಮಗೆಲ್ರಿಗೂ ಎಲ್ಲಿ ಆಗೋದು ಅಂತ ಅಂದರೆ ಫಿಸಿಕ್ಸ್ ಲ್ಯಾಬಿಗೆ ಎಂಟ್ರಿ ಆಗ್ತಾ ಇದ್ದಂಗೆ ಎಲ್ಲ ಮರ್ತೋಗಕ್ಕೆ ಸ್ಟಾರ್ಟ್ ಆಗ್ತೀವಿ. ಸೊ ಅದಕ್ಕೋಸ್ಕರ ನಿಮಗೆ ಆನ್ಸರ್ ಶೀಟ್ ಸಿಕ್ಕಿದ ತಕ್ಷಣ ನಿಮ್ಗೇನು ಮರ್ತೋಗ್ತಾ ಇದೆ, ಸರ್ಕ್ಯೂಟ್ಸ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಅದನ್ನೆಲ್ಲ ಒಂದು ರಫಾಗಿ ಬರೆದಿಟ್ಕೊಳ್ಳಿ, ಅದು ತುಂಬ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಕನೆಕ್ಷನ್ಸ್ನ ಕ್ಲೀನಾಗಿ ಮಾಡಿ, ಅದಾದಮೇಲೆ ಔಟ್ಪುಟ್ ತೊಗೊಳ್ಳಿ, ಟೇಬಲ್ನ ಕ್ಲೀನಾಗಿ ಬರೀರಿ, ಅಬ್ಸರ್ವೇಷನ್ ಕ್ಲೀನಾಗಿ ಬರೀರಿ. ಅದಾದಮೇಲೆ ನೆಕ್ಸ್ಟ್ ಏನಿದೆ ಯೂನಿಟ್ಸ್ನ ಮೆನ್ಷನ್ ಮಾಡೋದು ಮರ್ತೋಗ್ತೀವಿ, ಅದನ್ನು ಕ್ಲೀನಾಗಿ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಲಾಟ್ ಆಫ್ ಟೈಮ್ ಇನ್ ಪ್ರಾಕ್ಟೀಸಿಂಗ್ ನೀಟ್ಲಿ, ರಫ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಟೈಮ್ನ ಸೇವ್ ಮಾಡುತ್ತೆ. ಆ್ಯಂಡ್ ಫಿಸಿಕ್ಸ್ ಲ್ಯಾಬಲ್ಲಿ ನಿಮಗೆ ಮೇಯ್ನಾಗಿ ಬೇಕಾಗಿರೋದು ಕಾನ್ಫಿಡೆನ್ಸ್ ಆಗಿದ್ದೀರಾ ಅಂದರೆ ಫಿಸಿಕ್ಸ್ ಲ್ಯಾಬ್ ತುಂಬಾ ಈಸಿ ಆಗುತ್ತೆ. ಸೊ ಗೈಸ್, ನಾನಿಲ್ಲಿ ಒಂದಷ್ಟು ಕಾಮನ್ ಮಿಸ್ಟೇಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಫಸ್ಟ್ ಒನ್ ಬಂದ್ಬಿಟ್ಟು ರೆಕಾರ್ಡ್ ಬುಕ್ನ ಕ್ಲೀನಾಗಿ ಮೇಂಟೈನ್ ಮಾಡದೇ ಇರೋದು. ಮೀನ್ಸ್ ಐ ಹೋಪ್ ಆಲ್ರೆಡಿ ನೀವು ಎಲ್ಲ ರೆಕಾರ್ಡ್ ಬುಕ್ಸ್ಗೂ ಸೀಲು ಸೈನು ಮಾಡಿಸಿ ಇಟ್ಕೊಂಡಿದ್ದೀರಾ ಅಂತ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಯೂನಿಟ್ಸ್ನ ಮೆನ್ಷನ್ ಮಾಡದೇ ಇರೋದು, ಚಾರ್ಜಸ್ನ ಮೆನ್ಷನ್ ಮಾಡದೇ ಇರೋದು, ಸ್ಟೆಪ್ಸ್ನ ಸ್ಕಿಪ್ ಮಾಡೋದು. ಇದರಿಂದ ಸುಮ್ಮನೆ 1 ಮಾರ್ಕ್ 2 ಮಾರ್ಕ್ಸ್ನ ಲೂಸ್ ಮಾಡ್ಕೋತೀರಾ. ಸೊ ಅದನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಓವರ್ ರೈಟಿಂಗ್ ಮಾಡೋದು. ಆ್ಯಸ್ ಐ ಆಲ್ರೆಡಿ ಸೆಡ್, ಒಂದ್ಸರಿ ಟೈಟ್ರೇಷನಲ್ಲಿ ರೆಕಾರ್ಡಿಂಗ್ಸ್ ತೊಗೊಂಡಾದ್ಮೇಲೆ ಅದ್ರ ಮೇಲೆ ಎಲ್ಲೂ ಓವರ್ ರೈಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ರಿಸಲ್ಟ್ಸ್ ಮೇಲೆ ಎಲ್ಲೂ ಓವರ್ ರೈಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದು ರಶ್ಶಿಂಗ್, ಮೀನ್ಸ್ ಎಕ್ಸ್ಪರಿಮೆಂಟ್ಸ್ನ ಬೇಗ ಮಾಡಿ ಮುಗಿಸೋದು. ಅದರಿಂದ ಏನೂ ಯೂಸ್ ಇಲ್ಲ. ನಿಮಗೆ ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ನ ಕ್ಲೀನಾಗಿ ಯುಟಿಲೈಸ್ ಮಾಡಿಕೊಂಡು ಕಾಮಾಗಿ ನಿಧಾನಕ್ಕೆ ಮಾಡಿ ಎಕ್ಸ್ಪರಿಮೆಂಟ್ಸು, ರೀಡಿಂಗ್ಸ್ ಅವಾಗ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಲಾಸ್ಟ್ ಒನ್ನು ತುಂಬ ಇಂಪಾರ್ಟೆಂಟ್ ಒನ್ನು, ಕಾನ್ಫಿಡೆಂಟ್. ನೌ ಲಿಸನ್ ಟು ದಿಸ್ ಕೇರ್ಫುಲಿ. ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟಿಕಲ್ಸ್ ಎಕ್ಸಾಮ್ಗೆ. ಮೀನ್ಸ್ ಕಾನ್ಫಿಡೆನ್ಸ್ ಇಸ್ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಇಫ್ ಯು ಫೀಲ್ ಫಿಯರ್ಡ್ ಅಥವಾ ನೀವೇನಾದರೂ ಕಾನ್ಫಿಡೆನ್ಸ್ನ ಲೂಸ್ ಮಾಡಿಕೊಂಡ್ರೆ ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ, ರೀಡಿಂಗ್ಸ್ ರಾಂಗ್ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕಾನ್ಫಿಡೆಂಟ್ ಆಗಿರಿ ಆ್ಯಂಡ್ ಕೀಪ್ ಯುವರ್ ಮೈಂಡ್ ಸೆಟ್ ಸ್ಟ್ರಾಂಗ್. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಷ್ಟೊಂದೇನು ಟಫ್ ಇರಲ್ಲ. ಆ್ಯಂಡ್ ಆಲ್ರೆಡಿ ನೀವು ಫಸ್ಟ್ PUCಲಿ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಸೊ ಎಂಡ್ ಆಫ್ ದಿ ವಿಡಿಯೋದಲ್ಲಿ ನಾನೇನು ಹೇಳೋದು ಅಂತ ಅಂದರೆ ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆಂಟ್ ಇಟ್ ಸೆಲ್ಫ್ ಕ್ಯಾನ್ ಸೇವ್ ಯುವರ್ ಮಾರ್ಕ್ಸ್. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಈಸಿನೇ ಇರುತ್ತೆ. ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಆರ್ ದ ಬೂಸ್ಟರ್ ಫಾರ್ ಯುವರ್ PUC ಪರ್ಸೆಂಟೇಜ್. ಸೊ ಟ್ರಸ್ಟ್ ಯುವರ್ ಪ್ರಿಪರೇಷನ್ ಆ್ಯಂಡ್ ಸ್ಟೇ ಕಾಮ್ ಆ್ಯಂಡ್ ಕಾನ್ಫಿಡೆಂಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನಿಮಗೇನಾದರೂ ಈ ವಿಡಿಯೋಯಿಂದ ಹೆಲ್ಪ್ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.